ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ ಪ್ರತಿಯೊಂದು ಜನರಲ್ಲಿ. ಅಂದರೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರಿಗೂ ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆನ ನಾವೀಗ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಬಳಸದೆ ಯಾವ ರೀತಿಯಾಗಿ ಇದನ್ನು ಪರಿಹಾರನ ಪಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಕೆಮಿಕಲ್ ರಹಿತವಾದಂಥ ಈ ಒಂದು ಆಯುರ್ವೇದಿಕ ರೆಮಿಡಿನ ನೀವು ಕೂಡ ಟ್ರೈ ಮಾಡ್ಕೊಂಡ್ಬಿಡಿ. ಮತ್ತೆ ಯಾವತ್ತೂ ಕೂಡ ನೀವು ಕೆಮಿಕಲ್ ಬಳಸೋದಕ್ಕೆ ಹೋಗುವುದಿಲ್ಲ. ಸೊ ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆನ ಬಿಸಿಯಾಗಿ ಇಟ್ಟಿದ್ದೆ. ಆಮೇಲೆ ಅದರಲ್ಲಿ 2 ಸ್ಪೂನಷ್ಟು ಕಲೋಂಜಿನ ಹಾಕೋತಾ ಇದ್ದೀನಿ. ಕಲೋಂಜಿ ಅಂದರೆ ವೀಕ್ಷಕರೇ ಕಪ್ಪು ಜೀರಿಗೆ ಅಂತಾರೆ, ನೈಜೀರಿಯಾ ಸೀಡ್ ಅಂತಾರೆ, ಬ್ಲ್ಯಾಕ್ ಕ್ಯೂಮಿನ್ ಸೀಡ್ ಕೂಡ ಇದನ್ನು ಅಂತಾರೆ. ಇದು ನಮ್ಮ ಕೂದಲು ಆರೈಕೆಗೆ ಬಹಳಷ್ಟು ಒಳ್ಳೆಯದು. ಕೂದಲನ್ನ ಕಪ್ಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ವೀಕ್ಷಕರೇ, ನಾನು ಇಲ್ಲಿ ಹಾಕ್ಕೊತಾ ಇರುವಂಥದ್ದು ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪೌಡ್ರ್. ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಖಂಡಿತವಾಗ್ಲೂ ಆಮ್ಲ ಪುಡಿನ ಅದರಲ್ಲಿ ನಾನು ಬೆರೆಸ್ತೀನಿ. ಹಾಗಾಗಿ ನೋಡಿ, ಇಲ್ಲಿ ನಾನು ಆಮ್ಲ ಪುಡಿನ ಇವಾಗ ಇದರಲ್ಲಿ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ, ಹಾಗೂ ಏನು ನಾವು ಕಲೋಂಜಿನ ಹಾಕಿದ್ದೀವಲ್ವ ಅದು ಕೂಡ ಆಯಿಲ್ ರಿಲೀಸ್ ಮಾಡಬೇಕು. ಅಲ್ಲಿವರೆಗೂ ಇದನ್ನು ನಾವು ಇದೇ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಅಂದರೆ ನೋಡಿ ವೀಕ್ಷಕರೇ, ಈ ಒಂದು ಪುಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಪ್ರಿಪೇರ್ ಮಾಡಿಕೊಂಡು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ನೀವು ಅವಾಗ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಎಮರ್ಜೆನ್ಸಿಯಲ್ಲಿ ಎಲ್ಲಾದರೂ ಹೋಗಬೇಕಾಗುತ್ತೆ. ಆಗ ನಮಗೆ ಏನಂದರೆ ಜಾಸ್ತಿ ಟೈಮ್ ಇರೋಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ತುಂಬಾ ಸುಲಭ ಆಗುತ್ತೆ, ಹಾಗೂ ನಮಗೆ ಬೇಕಾಗಿರೋಂಥ ರಿಸಲ್ಟ್ ಕೂಡ ನಾವು ಪಡ್ಕೊಳ್ತೀವಿ ವೀಕ್ಷಕರೇ. ನೋಡಿ, ನಾವು ಎಷ್ಟೇ ಒಂದು ಹಣ ಖರ್ಚು ಮಾಡಿ ಕೆಮಿಕಲ್ ಡೈನ ಹಚ್ಕೊಂಡ್ರೆ ಇಂಥ ಒಂದು ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಆದಷ್ಟು ನೈಸರ್ಗಿಕವಾದಂಥ ವಸ್ತುಗಳನ್ನು ಬಳಕೆ ನಾವು ಮಾಡಬೇಕು. ಹಾಗೂ ಇದ್ರ ಜೊತೆಗೆ ನಾವು ಇಂಟರ್ಲಿ ಕೂಡ ಸ್ಟ್ರಾಂಗ್ ಇರಬೇಕು. ಅಂದರೆ ಐರನ್ ಇರುವಂಥ ಪದಾರ್ಥನ ಸೇವನೆ ಮಾಡಬೇಕು, ಪ್ರೋಟೀನ್ಯುಕ್ತ ಆಹಾರವನ್ನು ತಗೊಳ್ಬೇಕು, ಹಾಗೂ ಸೇಫ್ ಕೂಡ ಇರಬೇಕು. ನೋಡಿ, ಹೊರಗಡೆ ಹೋದಾಗ ಕೂದಲನ್ನ ಚೆನ್ನಾಗಿ ಕವರ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲ ಅಂದರೆ ನೋಡಿ, ತುಂಬಾ ಧೂಳು ಡರ್ಟ್ ಕುಂತೆ ಅದು ಕೂಡ ಕೂದಲು ಆರೈಕೆ ಹಾಳು ಮಾಡುತ್ತೆ. ಹಾಗಾಗಿ ಆದಷ್ಟು ನಾವು ಅದ್ರ ಬಗ್ಗೆ ಕೇರ್ ತಗೊಂಡ್ರೆ ಇಂಥ ಒಂದು ಪ್ರಾಬ್ಲಮ್ ನಮ್ಮನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಖಂಡಿತವಾಗ್ಲೂ ಏನು ನಮ್ಮ ಆರೈಕೆಗೆ, ನಮ್ಮ ಕೂದಲು ಆರೈಕೆಗೆ ಒಳ್ಳೆಯದಿದೆಯಲ್ಲ ಅದನ್ನು ನಾವು ಮಾಡ್ತಾ ಇರಬೇಕು ವೀಕ್ಷಕರೇ. ಇವಾಗ ನೋಡಿ, ಇದು ಕಲರು ಸ್ವಲ್ಪ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಇಲ್ಲಿ ನೀವು ನೋಡ್ಕೋಬಹುದು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಬೇಕಾಗಿರುವಂಥ ರಿಸಲ್ಟ್ನ ಚೆನ್ನಾಗಿ ಪಡ್ಕೊಳ್ತೀವಿ ವೀಕ್ಷಕರೇ. ಸ್ವಲ್ಪ ಯಾವುದೇ ಒಂದು ರೆಮಿಡಿ ಮಾಡಿದ್ರೆ ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು, ಅಂದರೆ ಅದು ನಮಗೆ ರಿಸಲ್ಟ್ ಕೊಡುತ್ತೆ. ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಒಂದೇ ಸಲ ಇದನ್ನು ಯೂಸ್ ಮಾಡ್ತೀವಿ, ಆಮೇಲೆ ರಿಸಲ್ಟ್ ಸಿಗಲಿಲ್ಲ ಅಂದರೆ ಮತ್ತೆ ಇದು ಫೇಕ್ ಇದೆ, ವರ್ಕ್ ಮಾಡೋದಿಲ್ಲ ಅಂತ ಹೀಗೆ ಅನ್ಕೋತೀವಿ. ನೋಡಿ ವೀಕ್ಷಕರೇ, ಯಾವುದೇ ಒಂದು ರೆಮಿಡಿ ಅಲ್ಲಿ ನಿಮಗೆ ಫಸ್ಟ್ ಟೈಮ್ದಾಗೆ ರಿಸಲ್ಟ್ ಕೊಡೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಯಾವುದೇ ಒಂದು ರೆಮಿಡಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಂಟಿನ್ಯೂಸ್ ಸ್ವಲ್ಪ ದಿನ ಅದನ್ನು ಬಳಸಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ನಾನು ಪುಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫೈನ್ ಇರೋವಂಥ ಪುಡಿ ಮಾಡ್ಕೊಂಡು ಇಲ್ಲಿ ನಾನು ಬರ್ತೀನಿ ವೀಕ್ಷಕರ. ನೋಡಿ, ಸೊ ಎಷ್ಟು ಬ್ಲ್ಯಾಕ್ ಇರೋವಂಥ ಸ್ವಲ್ಪ ಕೂಡ ವೇಸ್ಟ್ ಆಗದೆ ಇಲ್ಲಿ ನಾನು ಮಾಡ್ಕೊಂಡು ಬಂದಿರೋವಂಥದ್ದು ಕಪ್ಪು ಬಣ್ಣಕ್ಕೆ ಯಾವ ರೀತಿಯಾದಂಥ ಈ ಒಂದು ಪುಡಿ ರೆಡಿಯಾಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಇವಾಗ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಸೊ ನಾನು ಮೊದಲೇ ಹೇಳಿದ್ದೀನಿ, ನೀವು ಇದನ್ನು ಜಾಸ್ತಿ ಟೈಮ್ ಪ್ರಮಾಣದಲ್ಲಿ ಕೂಡ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಳ್ಬಹುದು. ಆಮೇಲೆ ನೋಡಿ, ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ಈ ಒಂದು ರೆಡಿ ಮಾಡಿಟ್ಕೊಂಡಿರೋವಂಥ ಮ್ಯಾಜಿಕಲ್ ಪುಡಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದರಲ್ಲಿ ಇನ್ನಷ್ಟು ಇದನ್ನು ಪವರ್ಫುಲ್ಲಾಗಿ ಮಾಡಬೇಕಂದ್ರೆ ವೀಕ್ಷಕರೇ, ನಾನು ಇದರಲ್ಲಿ ಬ್ರೂ ಕಾಫಿನ ಹಾಕ್ತಾಯಿದ್ದೀನಿ, ಅಂದರೆ ಇನ್ಸ್ಟೆಂಟ್ ಕಾಫಿ.
ನೋಡಿ ಈಗ ಏನಾಗುತ್ತೆ ಅಂದರೆ ಕಾಫಿ ಹಾಕೋದ್ರಿಂದ ಈ ಒಂದು ನಮ್ಮ ಏನು ಡೈ ಇದೆಯಲ್ಲ ಅದು ಮತ್ತಷ್ಟು 200% ಜಾಸ್ತಿಯಾಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಹಾಗೂ ಇದರಿಂದ ನಮ್ಮ ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಸ್ಪ್ಲಿಟಲ್ಸ್ ಆಗಿರಲಿ ಕಡಿಮೆ ಆಗುತ್ತೆ. ಕೂದಲಿನಲ್ಲಿ ಒಂದು ಹೊಸ ಹೊಳಪು ಬರುತ್ತೆ. ಕೂದಲು ಸಾಫ್ಟ್ ಸಿಲ್ಕಿ ಶೈನಿ ಕೂಡ ಆಗುತ್ತೆ. ಹಾಗಾಗಿ ನೋಡಿ 1 ಸ್ಪೂನಷ್ಟು ಕಾಫಿ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಹಾಕ್ಕೋತಾ ಇರೋವಂಥದ್ದು ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್. ಇದು ಅಂತೂ ಸಾಮಾನ್ಯವಾಗಿ ನಮ್ಮ ಮನೇಲೇ ಇದ್ದೇ ಇರುತ್ತೆ. ಸೊ ಇದನ್ನೇ ಹಾಕ್ಕೊಂಡು ಈ ಒಂದು ನಾವು ಡೈ ಪ್ರಿಪರೇಷನ್ ಮಾಡ್ಕೋಬೇಕು. ಸೊ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು, ಅಂದರೆ ಅದು ಚೆನ್ನಾಗಿ ಮತ್ತು ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಹಚ್ಕೊಂಡು ವೀಕ್ಷಕರೇ ಎಷ್ಟು ಅಂದರೆ ಒಂದು ಗಂಟೆ ಇರಬೇಕು ವೀಕ್ಷಕರೇ, ಮಿನಿಮಮ್ 1 ಗಂಟೆ ಇರಬೇಕು. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು 2 ಅವರ್ ಕೂಡ ಇದನ್ನು ಇಟ್ಕೋಬೋದು. ಹಾಗೂ ಕೆಲವೊಮ್ಮೆ ಎಮರ್ಜೆನ್ಸಿಯಲ್ಲಿ ನಿಮ್ಮನ್ನು ಎಲ್ಲಾದರೂ ಹೋಗಬೇಕಂದಾಗ ಖಂಡಿತವಾಗಲಿ ವೀಕ್ಷಕರೇ ಇದನ್ನು ಮಿನಿಮಮ್ ನೀವು 30 ಮಿನಿಟ್ಸ್ ಆದರೂ ಇರಲೇಬೇಕು. ಆದರೆ 1 ಗಂಟೆ ಇಟ್ಟರೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಸಿಗೋದು. ಸೊ ವಾರಕ್ಕೆ 5 ಸಲ, 2 ಸಲ, 3 ಸಲ ಮಾಡ್ತಾ ಬನ್ನಿ. ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಆರೈಕೆ ಚೆನ್ನಾಗಾಗುತ್ತೆ. ನೀವು ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೋತೀರಾ, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಬರ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಮತ್ತೆ ಸಿಗೋಣ.